ಪಾಪ ಅವಮ್ಮ ರುಚಿಯಾಗಿ ಅಡುಗೆ ಮಾಡಾಕತ್ತೆ. ಯಾಕೆ ಬೇಡ ಅನ್ನೋದೇಳು, ಮಾಡ್ಕೊಂಡು ಇರಲಿಲ್ಲ, ಸುಮ್ಕಿದ್ಬಿಡು ಪಾಪ. ಅಬ್ಬಬ್ಬಬ್ಬಬ್ಬಬ್ಬಾ, ತಾಯಿ ಕೈ ರುಚಿ ಎಷ್ಟು ಸೆಳೀತಿದೆ ಮಾವ ನಿನ್ಗೆ. ಅದಕ್ಕೆ ಹೇಳೋದು ಅಮ್ಮನ ಮೊದಲ ತುತ್ತು ಜೀವನದುದ್ದಕ್ಕೂ ಜೊತೆಗೆ ಬರುತ್ತೆ ಅಂತ. ಹಾಗಂತ್ಯ ಬರು ಒಪ್ಕೋ, ಪಾಪ ಮಾಡ್ಕೊಂಡಿರ್ಲಿ. ಸರಿ 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 ಜಾಣ ಮರಿ, ಈ ಮನೆ ಯಜಮಾನಿ ನೀನೇಯ? ಹೌದಲ್ವಾ? ಸರಿ ಆಯ್ತು, ಬಿಟ್ಕೊಡ್ತಿ. ನಾನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ. ಜೋಪಾನ. ಅಡ್ಜಸ್ಟ್. ಅತ್ತೆ 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 ಅತ್ತೆ, ಈ ಪ್ಲಾನ್ ಸಕ್ಸಸ್ ಆಗೋಯ್ತು. ಪ್ರತಿ ಮನೇಲೂ ಅತ್ತೆ ಅಂದ್ರೂ ಸೊಸೆಗೆ ಅಡುಗೆ ಮನೆ ಜವಾಬ್ದಾರಿನ ವಹಿಸ್ತಾರೆ. ನಾನು ನಿಮ್ಮ ಸೊಸೆಯಾಗಿ ನನ್ನ ಅತ್ತೆಗೆ ಈ ಮನೆ ಜವಾಬ್ದಾರಿನ ವಹಿಸೋ ಒಂದು ಕರ್ತವ್ಯ ನನ್ನ. ಇದಕ್ಕಿಂತ ಭಾಗ್ಯ ನನಗೆ ಇನ್ನೊಂದಿದ್ಯಾ? ಅತ್ತೆ, ಈ ಮನೆ ಶಕ್ತಿ ನೀವು, ಈ ಮನೆ ಜ್ಯೋತಿನೂ ನೀವು. ಸೀನಾ, ಏನಿವತ್ತು ಇಷ್ಟು ದಿನ ಕೆಲ್ಸಕ್ಕೆ ಬಾರ್ದೇ ಇರೋನು, ಅಯೋಗ್ಯ ಹಾಗೆ ಹೀಗೆ ಅಂತ ಬೈತಿದ್ದವನು, ಇವತ್ತು ನೋಡ್ರೆ ಇಟ್ಟಿರೋ ಹೆಸರನ್ನ ಹಿಡಿದು ಕರಿತಾ ಇದೆಯಾ? ಏನು ಸಮಾಚಾರ? ಕೆಲಸ ಇದೆ ಕಣ. ಕೆಲಸ ಇದ್ದಾಗಲೇ ತಾನೇ ನೀನು ದುಡ್ಡು ಕರೆಯೋದು ಪ್ರೀತಿ. ಯಾಕ್ಲ ಹಂಗಂತೀಯ? ಏನಾದರೂ ಅಪ್ಪನೇಯ. ಹೆಂಡ್ತಿನೇಯ. ಇಷ್ಟಪಟ್ರೆ ಮಾತ್ರ ಹೆಂಡ್ತಿ ಸೊಸೆ ಎಲ್ಲ. ತಿಂಡಿಲಿ ಒಂದು ಚಮಚ ತುಪ್ಪ ಜಾಸ್ತಿ ಹಾಕ್ದಂಗಿದೆಯಾ? ಅದಕ್ಕೆ ನಿನ್ನ ಮಾತಲ್ಲಿ ಫುಲ್ಲು ಕೊಲೆಸ್ಟ್ರಾಲ್ ಕಾಣ್ತಾ ಇದೆ ಕಣೆ. ಸಾಕು, ಇವಾಗ ಕರೆದಿದ್ದ ವಿಷಯ ಏನು ಅಂತ ಹೇಳು. ಬಾನು, ಒಂದು ಚೇರು, ಸುತ್ತಿಗೆ, ಒಂದು ಮೊಳೆ ತಗೊಂಬರವ. ಗೊತ್ತಾಯ್ತು. ಇವಾಗೇನು ನನ್ನ ಅದ್ರ ಮೇಲೆ ಕೂರಿಸಿ ಸನ್ಮಾನ ಮಾಡ್ತೀಯಾ? ಇವ್ನಿ ಕೂರ್ಸ್ ಸನ್ಮಾನ ಮಾಡೋ ಅಂಥ ಸಾಧನೆ ಏನು ಮಾಡೋ ನೀನು? ಸ್ಟೇಷನಲ್ಲಿ ಒದೆ ತಿಂದು ಇಷ್ಟು ಗತ್ತರಿಸ್ತಿದ್ದಾನಲ್ಲ, ಇದಕ್ಕಿನ್ನ ಬೇಕಾ ದೊಡ್ಡ ಸಾಧನೆ? ಏಯ್, ಚಿಕ್ಕವಳು ಹಂಗಿರ್ಬೇಕು. ನಿಜ, ಗಂಡ ಇದ್ದಂಗಿರ್ಬೇಕು. ಈಗೇ ನನ್ನ ಕರೆದ್ಬಿಟ್ಟು ಅವಮಾನ ಮಾಡ್ಬೇಕಂತ ಇದೆಯಾ? ಮಾವ ಏನು ಅಂತ ಹೇಳ್ಬಿಡಿ ಮಾವ, ಸುಮ್ಮನೆ ಗೋಳೆಕೋಬಿಡಿ. ಹೇಳಿದ ಕೆಲಸ ಮಾಡೋದು ಬಿಟ್ಟು ಭಾಷಣ ಹೊಡ್ಕೊಂಡು ನಿಂತ್ರೆ ಇನ್ನೇನವ ಮಾಡಲಿ? ಬನ್ನಿ ಎಲ್ಲ. ನನಗೆ ಗೊತ್ತಿರೋ ಕೋಪಕ್ಕೆ ಈ ಬಾಂಡ್ಲಿ ತಲೆ ಮೇಲೆ ಮೊಳೆ ಹೊಡೆದ ಅನ್ಕೊಂಡಿದ್ದೀನಿ. ಸುಮ್ಮನೆ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸೀನಾ, ಕರೆಕ್ಟಾಗಿ ಹೊಡಿಲ್ಲ, ನೋಡಿಕೊಂಡು ನಿನ್ನ ಹೈಟಿಗೆ ಹೊಡಿ. ನೀನು ಹೋಗ್ತಾ ಬರ್ತಾ ನಿನ್ನ ಕಣ್ಣಿಗೆ ಕರೆಕ್ಟಾಗಿ ಕಾಣಬೇಕು. ಹೊಡಿತಾ ಇದ್ದೀನಿ ತಾನೆ, ನೀನು ಯಾಕೆ ನನಗೆ ಮೊಳೆ ಹೊಡಿತಿದ್ಯಾ? ಆಯಿತು, ಹೊಡಿಲ್ಲ. ನಿನ್ನೆನ್ಸ್ಕೊಂಡೆ ಹೊಡಿತೀನಿ. ಏನಂದೆ? ಏನಿಲ್ಲ. ತಗೊಳ್ಳ. ಯಾವುದೋ ದೇವ್ರ ಫೋಟೋ ಇದ್ದಂಗೆ ಐತಕಲ್ಲ, ಯಾವ್ದ್ರಿ? ನಮ್ಮ ಮಂದೇವ್ರಾ? ನಮ್ಮನೆ ದೇವಿನೇ ಇದ್ದಾಳೆ ಈ ಫೋಟೋದಲ್ಲಿ. ತಗೊಳ್ಳ, ಪೇಪರ್ ತೆಗೆದು ಹಾಕು. ಓ, ನಮ್ಮ ಅಣ್ಣಾದ್ಕೆ ಫೋಟೋ. ಇವಳು ಮುಖ ನೋಡಕ್ಕೆ ನನಗೆ ಅಸಹ್ಯ ಅಂತ ನಾನಿದ್ರೆ, ನೀನೇನು ಬಾರಿ ಓವರ್ ಆಗಿ ಆಡ್ತಿದ್ಯಾ? ನಿನಗೆ ಅಷ್ಟೊಂದು ಇಷ್ಟ ಇದ್ರೆ ಇವಳು ಫೋಟೋ ತಗೊಂಡು ನಿನ್ನ ಫೋನಲ್ಲಿ ವಾಲ್ ಪೇಪರ್ ಹಾಕೋ. ನನಗೂ ಇದಕ್ಕೆ ಸಂಬಂಧ ಇಲ್ಲ. ಮಂದೇವ್ರ ಫೋಟೋ ಅಂತೆ, ಮಂಕ್ರಿಗಟ್ಲೆ ಅನ್ನ ತಿನ್ನೋ ದೇವ್ರ ಫೋಟೋ.
ಭಾವ ಯಾಕೆ ಮಾವ ಇದೆಲ್ಲ? ಈ ನನ್ನ ಮಗ ನಿನ್ನ ನೋಡಿದಾಗೆಲ್ಲ ಆಗಲ್ಲ ಆಗಲ್ಲ ಅಂತಾನೆ. ಹಂಗೆ ಹೇಳ್ದಾಗೆಲ್ಲ ಮಚ್ಚು ತಗೊಂಡು ಕೊಚ್ಚು ಬಿಡೋಣ ಅನ್ಸತ್ತೆ. ಆದರೆ ಹುಟ್ಟಿಸ್ಬಿಟ್ಟಿದ್ದೀನಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಆದರೆ ಅವನ ಮನಸ್ಸು ದಿಕ್ಕನ್ನು ಬದಲಾಯಿಸ್ಬೋದು. ಭಾನು ಮೇಷ್ಟ್ರು ಹೇಳಿದ ಮಾತನ್ನು ನೆನಪಾಯಿತು, ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಹ್ಞೂ ಅದಕ್ಕೆ ನಮ್ಮ ಮೇಷ್ಟ್ರು ಹೇಳಿದರು, ನಮಗೆ ನೆನ್ಪಕ್ಕೆ ಬರ್ದಿರೋ ಸೂತ್ರನ ಬರ್ಕೊಂಡು ಗೋಡೆ ಮೇಲೆ ಅಂಟಿಸ್ಕೊಂಡ್ರೆ ಹೋಗ್ತಾ ಬರ್ತಾ ನೋಡಿದಾಗೆಲ್ಲ ಅದು ನೆನಪಲ್ಲಿ ಉಳಿಯುತ್ತೆ ಅಂತ. ಅವನು ಹೋದಾಗ ಬಂದಾಗೆಲ್ಲ ಇದು ಕಣ್ಣಿಗೆ ಬೀಳ್ತಾ ಇದ್ರೆ ನಮ್ಮದು ಒಂದು ಜೋಡಿ ಅಂತ ಸಣ್ಣದಾಗ ಅವನಲ್ಲಿ ಒಂದು ಪ್ರೀತಿ ಹುಟ್ಟಬಹುದೇನೋ ಅಂತ. ಮಾವ ಅವನು ನಿನ್ನನ್ನು ಒಪ್ಕೊಂಡೇ ಒಪ್ಕೊಳ್ತಾನೆ. ಚೆನ್ನಾಗಿ ಓದವ. ಆ ತಾಯಿ ಸರಸ್ವತಿ ನಿನಗೆ ಚೆನ್ನಾಗಿ ಒಲೀಲಿ. ಈ ಸರಸ್ವತಿ ಯಾರು? ಮನು, ವಿದ್ಯೆಗೆ ದೇವತೆನೇ ಸರಸ್ವತಿ. ಆ ಶಾರದೆ ಅನುಗ್ರಹ ಇದ್ರೆ ಎಂಥವ್ರಿಗೆ ಬೇಕಾದರೂ ವಿದ್ಯೆ ಬರುತ್ತೆ. ಹಾ, ನನಗೆ ಶಾರದಾ ಗೊತ್ತು, ಶಿವು ಬಾವ ಅವರ ಅಮ್ಮ. ದೊರೆ, ಅವ್ರ ಹೆಸರನ್ನ ದಯವಿಟ್ಟು ಈ ತುಂಬಿದ ಮನೆಯಾಗ ಹೇಳ್ಬೇಡಿ. ರಾಣಿ, ಯಾಕವ್ವ ಹಂಗಂತೀಯ? ಅಜ್ಜಿ, ಈಗ ಯಾಕೆ ಆ ಮಾತೆಲ್ಲ? ನಾವು ಖುಷಿಯಾಗಿ ಹೋಗಿ ಬರ್ತಿದ್ದೀವಲ್ವಾ, ಅಂಥವ್ರನ್ನ ನೆನ್ಸ್ಕೋಬಾರ್ದು. ನೀನು ಅಂದ್ಕೊಂಡಿದ್ದೆಲ್ಲ ಸಾಧಿಸೋ ಹಾಗಾಗಲಿ. ದೇವರು ನಿಂಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ವಿದ್ಯೆನೂ ಕೊಡಲಿ. ನಾವು ಹೋಗಿ ಪರೀಕ್ಷೆಗೆ ಅರ್ಜಿ ಹಾಕ್ಬಿಟ್ಟು ಬರ್ತೀವಿ. ನೀವಿಬ್ರೇ ಹೋಗೋದು ಹೆಂಗವ್ವ? ರಾಜ ರಾಣಿನ ಕಳ್ಸಕ್ಕಾಯ್ತದ? ನಿಮ್ಮನ್ನು ಕಾಯಕ್ಕೊಬ್ರು ಬೇಕಲ್ವಾ? ಸೋಮ, ಸೋಮ ಬಾರ್ಲ ಇಲ್ಲಿ. ಓಹೋ, ಏನಜ್ಜಿ ದಿನ ದ್ಯಾವ್ರು 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 ಅನ್ನೋ ಬಾಯಲ್ಲಿ ಇವತ್ತು ಸೋಮ ಸೋಮ ಅಂತಿದ್ಯಾ? ನೋಡ್ಲಾ, ಇನ್ನು ಮುಂದಕ್ಕೆ ದ್ಯಾವರು ರಾಣಿ ಅಂತಾನೆ ಕರೆಯೋದು. ಇವರಿಬ್ರು ಹೊರಗೋಯ್ತಾವ್ರೆ, ಅಮ್ಮಕ್ಕೊಂಡು ಹುಷಾರ ಕರ್ಕೊಂಡು ಬಾ. ಅಂದ್ರೆ ನನ್ನ ಡ್ರೈವರ್ ಮಾಡ್ಕೊಂಡಿದ್ಯಾ? ಅಣ್ಣ, ನೀನೇನು ಬೇಜಾರು ಮಾಡ್ಕೊಬೇಡ. ಪ್ರಪಂಚದಲ್ಲಿ ಯಾವ ಕೆಲಸನ ದೊಡ್ಡದು ಚಿಕ್ಕದು ಅಲ್ವಂತೆ.